ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ಆರ್ ನಿಯರ್ 1K. ಸೊ ನೋಡ್ತಾ ಇರ್ಬೋದು, ನಾವು ಚಾನಲ್ ಕ್ರಿಯೇಟ್ ಮಾಡಿ ಓನ್ಲಿ 2 months ಆಗಿದೆ. ಆಲ್ರೆಡಿ ನಾವು 1K ಹತ್ರ ಬಂದುಬಿಟ್ಟಿದ್ದೀವಿ. ಸೊ ಇದು ನನಗೆ ಒಂದು ಖುಷಿಯ ವಿಚಾರ, ಯಾಕಂದರೆ ಒಳ್ಳೆಯ ಒಂದು ತೂಕ ಇರುವಂತಹ ವೀಡಿಯೋಗಳನ್ನ ಕೊಟ್ಟರೆ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ನೋಡ್ತಾ ಇರ್ಬೋದು, ನಾನು ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ನಾನು ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ದೆ. ಈ SSLC ಎಕ್ಸಾಮಿಂದ ನಾನು ಸೆಕೆಂಡ್ PUC ಒಂದು ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ನನ್ನ ಹತ್ರ ಫೋನ್ ಇರಲಿಲ್ಲ. ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ನಾನು. ಸೊ ಅದಕ್ಕಾಗಿ ನಾನು ಈ SSLCಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿಂದ ವಿತಿನ್ 2 months ಒಳಗಡೆ ನಾನು ಆಲ್ಮೋಸ್ಟ್ 900 ಮೇಲೆ ಇದ್ದೀನಿ. ಇವಾಗ ಇನ್ನೊಂದು 50 ಜನ ಆದರೆ ನನ್ನ ಒಂದು ಚಾನಲ್ 1K ಕಂಪ್ಲೀಟ್ ಆಗುತ್ತೆ. 1K ಕಂಪ್ಲೀಟ್ ಆದ ತಕ್ಷಣ ನಾನು ಇಮಿಡಿಯೇಟ್ಲಿ ಲೈವ್ ಬರ್ತೀನಿ. ಅಲ್ಲಿ ಲೈವ್ ಬಂದ್ಕೊಂಡು ಈ ಒಂದು ಎಕ್ಸಾಮ್ ಈ ಒಂದು 2ನೇ ಎಕ್ಸಾಮ್ನ ಯಾರು ಬರೀತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನಾನು ಲೈವಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ, ಪ್ಲಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ರೀತಿ ಈ SSLC ಮುಗಿಸಿ ಬಂದು PUC ಬರ್ತಿರೋ ಅವ್ರಿಗೂ ಹಂಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು 1K ಆದ ತಕ್ಷಣ ಆಲ್ಮೋಸ್ಟ್ ಆದಷ್ಟು ಇವತ್ತೇ ರೀಚ್ ಮಾಡಿಸೋಣ 1K. ನಾನು ಲೈವ್ ಬರ್ತೀನಿ. ನಾಳೆಯಿಂದ ಏನೇನು ಪಾಠ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೊಂದು ಎಲ್ಲ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದೀರೋ ಕ್ವಶನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸೆಕೆಂಡ್ ಎಕ್ಸಾಮ್ ಟೆನ್ಷನು ಬಿಟ್ಬಿಡಿ, ಯಾಕಂದರೆ ನಾನು ಎಲ್ಲನೂ ರೆಡಿ ಮಾಡಿ ಇಕ್ಕಿದ್ದೀನಿ. ಇನ್ನೇನು ಕೊಡೋದು ಒಂದೇ ಇದೆ, ಇನ್ನೂ ಎಕ್ಸಾಮ್ 2 weeks ಇದೆ. ಸೊ ನಾನು ಸ್ವಲ್ಪ ಟೈಮ್ ಬೇಕು, ನನಗೆ ಒಂದು ವೀಡಿಯೋ ಮಾಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ. ಸೊ ನನಗೂ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಇನ್ನೂ ಸ್ವಲ್ಪ ದಿನದಲ್ಲೇ ನಿಮಗೆ ಒಂದೊಂದೇ ವೀಡಿಯೋಗಳು ಬಿಡ್ತಾ ಹೋಗ್ತೀನಿ, ಎಲ್ಲನೂ ಕವರ್ ಮಾಡಿಬಿಡ್ತೀನಿ ವೀಡಿಯೋನ. ನೀವು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಈ ಚಾನಲ್ನ, ಯಾಕಂದರೆ ನಾನು ಎಲ್ಲ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತಾಯಿದ್ದೀನಿ. ಅದಕ್ಕಾಗಿ ನನಗೆ ಈ ಥರ ಒಂದು ಸಪೋರ್ಟ್ ಸಿಕ್ಕಿರೋದು, ಇಲ್ಲಾಂದರೆ ನಿಜವಾಗ್ಲೂ ಸಿಗ್ತಾ ಇರಲಿಲ್ಲ. ನನಗೆ ಗೊತ್ತಾಯ್ತದು ಎಲ್ಲ. ಸೊ ನನ್ನ ಹತ್ರ ಇವಾಗ ನೋಡಿ, ಇವಾಗ ನಿಮಗೆ ಯಾರ್ಯಾರು 2ನೇ ಎಕ್ಸಾಮ್ ಬರೀತಿದ್ದೀರಾ, ಪ್ಲಸ್ ಈ ಒಂದು ಫಸ್ಟ್ ಎಕ್ಸಾಮ್ ಮುಗಿಸಿ ಯಾರ್ಯಾರು ಇವಾಗ ನೆಕ್ಸ್ಟ್ ಡಿಗ್ರಿಗೆ ಹೋಗ್ಬೇಕು ಅಂದ್ಕೊತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಒಂಥರ ಇದು ಹೇಳಿ ಮಾಡಿಸಿರೋ ವೀಡಿಯೋ. ಯಾಕಂದರೆ ಇದು ನಿಮಗೋಸ್ಕರ ಒಂದು ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ. ಇದರಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಕೇಳಿರೋ ಕ್ವಶನ್ಸ್ನ ಇದರಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋನಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನನ್ನ ಹತ್ರ ಇನ್ನೊಂದು ಏನಂದರೆ ಈ ಸೋರ್ಸಸ್ ಇಲ್ಲ ಕರೆಕ್ಟಾಗಿ ಒಂದು ಎಡಿಟಿಂಗ್ಸು ಅದೆಲ್ಲ. ಸೊ ಅದಕ್ಕಾಗಿ ನೋಡಿ ನಾನು ಇಂಥ ಒಂದು ವೈಟ್ ಹಾಳೆ ತೊಗೊಂಡು ಇದರಲ್ಲೇ ಬರೆದು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲೇ ನಾನು ಇವಾಗ ನಿಮಗೆ ಬರೆದು ತೋರಿಸ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಮೊದಲನೇ ಸ್ಟೂಡೆಂಟ್ಸ್ ಕ್ವಶನ್ ಏನಂದರೆ, ಇವಾಗ ಫಸ್ಟ್ ಎಕ್ಸಾಮ್ ಮುಗಿಸೋರೆ, ಇವಾಗ ಸೆಕೆಂಡ್ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ. ಇದು ಒಂದು ಟೈಮ್ ಟೇಬಲ್, ಜಸ್ಟ್ ನೋಡೋಂಗಿದ್ರೆ ನೋಡ್ಕೊಳ್ಳಿ, ಮತ್ತೊಮ್ಮೆ ತೋರಿಸ್ತೀನಿ. ಆ್ಯಕ್ಚುಲಿ ಇದರಲ್ಲಿ ಇವಾಗ ಒಂದು ವೈಟ್ ಹಾಳೆಯಲ್ಲಿ ಬರಿತಾ ಹೋಗ್ತೀನಿ. ಏನೇನು ನಿಮ್ಮ ಒಂದು ಡೌಟ್ಸ್ನ ಇದರಲ್ಲಿ ಕ್ಲಿಯರ್ ಮಾಡ್ತೀನಿ. ಮತ್ತೇನು ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ನೋಡಿದ್ದೀರಾ. ಇವಾಗ ನೋಡಿ, ಮೊದಲನೇದು ಇವಾಗ ಫಸ್ಟ್ ಎಕ್ಸಾಮ್ ಮುಗಿಸಿ ಸೆಕೆಂಡ್ ಎಕ್ಸಾಮ್ಗೆ ಮುಗಿಸಿ ಅಲ್ಲಿಗೆ ಸ್ಟಾಪ್ ಆಗಿದ್ದರೆ ಅವ್ರಿಗೆ ಇವಾಗ ಮಾರ್ಕ್ಸ್ ಕಾರ್ಡು ಈ ಫಸ್ಟ್ ಎಕ್ಸಾಮ್ದೇ ಬಂದುಬಿಡುತ್ತೆ ಅವ್ರಿಗೆ. ಇನ್ನೂ ಸ್ವಲ್ಪ ದಿನ, ಯಾಕಂದರೆ ಈ ಸೆಕೆಂಡ್ ಎಕ್ಸಾಮ್ ಆದಮೇಲೆ ನಿಮ್ಮ ಈ ನೆಕ್ಸ್ಟ್ ಮಂತ್ ಇಲ್ಲ ಜೂನಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ಸೊ ಯಾರ್ಯಾರು ಫಸ್ಟ್ ಎಕ್ಸಾಮ್ನ ಚೆನ್ನಾಗಿ ಬಂದಿಲ್ಲ ಅಂತ ಇಂಪ್ರೂವ್ಮೆಂಟು ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಹೋಗಿದೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿತ್ತಂದರೆ ಇಮಿಡಿಯೇಟ್ಲಿ ನೀವು ಒಂದು ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಮಾರ್ಕ್ಸ್ ಕಾರ್ಡು ಇವಾಗ ಕೊಡೋಲ್ಲ, ಯಾಕಂದರೆ ಅವ್ರದ್ದು ನೆಕ್ಸ್ಟ್ ಆ ಎಕ್ಸಾಮ್ ಅದು ರಿಸಲ್ಟ್ ಬಂದಮೇಲೆ ಆವಾಗ ಅವ್ರು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಇವಾಗ ಮಾರ್ಕ್ಸ್ ಕಾರ್ಡ್ ಹೆಂಗೆ ಕೊಡ್ತಾರೆ ಅಂದರೆ, ನೋಡಿ, ನೀವು ಫಸ್ಟ್ ಎಕ್ಸಾಮ್ ಚೆನ್ನಾಗಿ ಬಂದಿತ್ತಂದರೆ ಈ 3 ಎಕ್ಸಾಮ್ 3 ಚಾನ್ಸ್ ಇದೆ. ಸೊ ಫಸ್ಟು ಸೆಕೆಂಡು ಥರ್ಡು ಟೋಟಲ್ 3ರಲ್ಲಿ ಯಾವ ಒಂದು ಎಕ್ಸಾಮಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೋ ಆ ಒಂದು ಮಾರ್ಕ್ಸ್ ಕಾರ್ಡನ್ನ ನಿಮಗೆ ಕೊಡ್ತಾರೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಮತ್ತು 3 ಎಕ್ಸಾಮ್ ಬರೀತೀವಿ, 3 ಮಾರ್ಕ್ಸ್ ಕಾರ್ಡ್ ಕೊಡ್ತಾರಾ ಅಂತ ಕೇಳಿದಿರಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಒಂದೇ ಮಾರ್ಕ್ಸ್ ಕಾರ್ಡ್ ಕೊಡೋದು. 3 ಎಕ್ಸಾಮಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅದನ್ನೇ ಕೊಡ್ತಾರೆ, ಯಾವ್ದು ಕಮ್ಮಿ ಇರೋದು ಕೊಡೋಲ್ಲ. ನೀವು ಒಂದು ವೇಳೆ ಈ ಫಸ್ಟ್ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಒಂದು 90% ಬಂದು ಸೆಕೆಂಡ್ ಎಕ್ಸಾಮ್ ಮಿಸ್ ಆಗಿಬಿಟ್ಟು 80 ಬಂತಂದರೆ ನಿಮ್ಗೆ 80 ಮಾರ್ಕ್ಸ್ದೇ ಕೊಡೋಲ್ಲ, ಅಲ್ಲಿ 90ದೇ ಕೊಡ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಇನ್ನು ಥರ್ಡು ಚಾನ್ಸ್ ಇದೆ, ಅದು ಬರಿಬೋದು. ಮತ್ತು ಒಂದು ಎಕ್ಸಾಮ್ನ ಈಸಿ ಇರುತ್ತಾ ಈ 2ನೇ ಎಕ್ಸಾಮ್ ಬರೆಯೋರಿಗೆ ಅಂತ ಕೇಳ್ತಾಯಿದ್ರಿ. ಕಂಪಲ್ಸರಿ ಹೇಳ್ತಾ ಇದ್ದೀನಿ ನಾನು. ಇದು ಪರ್ಫೆಕ್ಟ್ ಆಗಿದೆ. ಏನಂದರೆ ಪಕ್ಕ ಈಸಿ ಇರುತ್ತೆ. ಯಾಕಂತ ಕೇಳಿ, ನೀವು 2023 ಆ್ಯನ್ಯುವಲ್ ಪೇಪರ್ ಆ್ಯಂಡ್ ಈ ಇಯರ್ದು ಒಂದು ಬ್ಲೂ ಪ್ರಿಂಟು ಪ್ಲಸ್ ಮಾಡೆಲ್ ಪೇಪರ್ ಪ್ಲಸ್ ಮೊನ್ನೆ ನಡೆದ ಒಂದು ಎಕ್ಸಾಮ್ ಒಂದರ ಪೇಪರ್ ಇಷ್ಟನ್ನು ಚೆನ್ನಾಗಿ ಓದಿದರೆ ನೀವು ಪಾಸ್ ಆಗ್ಬೋದು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಮಗೆ ಖಂಡಿತ ಈಸಿ ಇರುತ್ತೆ, ಯಾಕಂದರೆ ಇಂಪಾರ್ಟೆಂಟ್ ಕ್ವೆಶನ್ಸೇ ಕೊಡೋದವರು, ಅದರಲ್ಲಿ ಅವರು ಅದೇ ಕೊಡಬೇಕು. ದೇರ್ ಈಸ್ ನೋ ವೇ ಟು ಆಸ್ಕ್ ಅದರ್ ಕ್ವೆಶನ್ಸ್. ಅವ್ರಿಗೆ ಒಂದು ಬೇರೆ ಕ್ವೆಶನ್ಸ್ ಕೇಳೋಕ್ಕೆ ಅವಕಾಶನೇ ಇರೋಲ್ಲ, ಯಾಕಂದರೆ ಅದು ಇದಂತ ಕೇಳೋಕ್ಕಾಗಲ್ಲ. ಒಂದು ಕ್ವೆಶನ್ಸು ಕನ್ಫರ್ಮ್ ಮಾಡಿರ್ತಾರೆ, ಅವೇ ಬರುತ್ತೆ. ಸೊ ಅವೇ ಬರಲೇಬೇಕು. ಈ ಎಕ್ಸಾಮ್ ರಿಪೀಟ್ ಆಗಿರೋವೆ ಬರ್ತಾ ಹೋಗುತ್ತೆ. ಇನ್ನೊಂದು ಕ್ವೆಶನ್ ಏನು, ಡಿಗ್ರಿ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಡಿಗ್ರಿ ಈಗಲೇ ಸ್ಟಾರ್ಟ್ ಆಗೋಲ್ಲ. ಇನ್ನೂ ನಿಮಗೆ ಈ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ 3 ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದಮೇಲೆ ನಿಮ್ಮ ಕೆಲವೊಂದು ಪ್ರೈವೇಟಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೇನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ನಿಮಗೆ
ಕ್ಲಾಸಸ್ ಸ್ಟಾರ್ಟ್ ಆಗೋದು ಯಾವಾಗಂದರೆ ನಿಮಗೆ ಡಿಗ್ರಿದು ಆಲ್ಮೋಸ್ಟ್ ನಿಮಗೆ ಜುಲೈ ಅಥವಾ ಒಂದು ಆಗಸ್ಟ್ ಮಂತಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. 3 ಎಕ್ಸಾಮ್ ಇದೆ. ಸೊ 3 ಕಂಪ್ಲೀಟ್ ಮಾಡಿ ಎಲ್ಲ ರಿಸಲ್ಟ್ ಕೊಟ್ಟು ಎಲ್ಲ ಆದಮೇಲೆ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಒಂದು ಆಗಸ್ಟು ಅಥವಾ ಒಂದು ಜುಲೈ ಎಂಡಿಂಗಲ್ಲೇ ನಿಮಗೆ ಸ್ಟಾರ್ಟ್ ಆಗೋದು. ಒಂದು ಅಡ್ಮಿಷನ್ ಬೇಕಾದ್ರೆ ನಿಮಗೆ ಒಂದು ಆಲ್ಮೋಸ್ಟ್ ಅದು ಕೂಡ ಜುಲೈಯಲ್ಲೇ ಸ್ಟಾರ್ಟ್ ಆಗುತ್ತೆ ಅಡ್ಮಿಷನ್ನು. ಕಾಲೇಜು ಮಿಸ್ ಆದರೂ ಸೆಪ್ಟೆಂಬರ್ಗೂ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಸೆಪ್ಟೆಂಬರ್ಗೂ ಹೋಗುತ್ತೆ ಸ್ಟಾರ್ಟ್ ಆಗೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನು, ಒಂದು ಇನ್ನೇನು ಕೇಳಿದ್ದೀರಾ, ಇದೊಂದು ಏನಿದು ಒಂದು ಸೈನ್ಸು, ಕಾಮರ್ಸು, ಆರ್ಟ್ಸು ಇದು ಮತ್ತು ಯಾವ್ದು ಮಾಡೋದು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಇನ್ನೊಂದು ಕೇಳಿ, ನೀವು ಇದ್ರ ಬಗ್ಗೆ ಒಂದು ನಾನು ಸಪ್ರೇಟ್ ವೀಡಿಯೋನೇ ತರ್ತಾ ಇದ್ದೀನಿ. ಈ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಬಗ್ಗೆ ನಿಮಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಒಂದು ಆರ್ಟ್ಸು, ಸೈನ್ಸು, ಕಾಮರ್ಸು, BA, BCom, BSc, BBA, MBA ಎಷ್ಟೊಂದಿದೆ ನಿಮಗೆ, ಒಂದೇ ಅಂತಿಲ್ಲ, ಡಿಗ್ರಿ ಎಲ್ಲನೂ ಇದೆ. ಸೊ ಅದು ಎಲ್ಲ ನಿಮಗೆ ಇನ್ನೂ ಐಡಿಯಾನೇ ಇಲ್ಲ. ಸೊ ಅದಕ್ಕಾಗಿ ನಾನು ಸಪ್ರೇಟ್ ವೀಡಿಯೋನೇ ತರ್ತಾಯಿದ್ದೀನಿ. ಮತ್ತು ಈ ಸೈನ್ಸ್ ಮಾಡಿದವ್ರಿಗೆ ಒಂದು KCET ಎಕ್ಸಾಮ್ ಬರುತ್ತೆ. ಅದಾದಮೇಲೆ ಅವರು ಒಂದು ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು. ಆ ಥರ ಒಂದು ಹಲವಾರು ಮಾರ್ಗಗಳಿವೆ. ಸೊ ಕಾಮರ್ಸ್ ಮಾಡಿದವರು ಒಂದು CA ಮಾಡ್ಬೋದು. ಸೊ ಹೀಗೆ ಹಲವಾರು ಒಂದು ಫೀಲ್ಡ್ಸ್ ಇದೆ. ಸೊ ನಾನು ಕರೆಕ್ಟಾಗಿರೋ ಒಂದು ಫೀಲ್ಡ್ಸು ನಿಮಗೊಂದು ಐಡಿಯಾ ಕೊಡ್ತೀನಿ. ನಾನು ಇದೇ ತೊಗೊಳ್ಳಿ ಅಂತ ಹೇಳಲ್ಲ, ಯಾಕಂದರೆ ನಿಮ್ಗೆ ಇಂಟ್ರೆಸ್ಟ್ ಇರೋದು ನೀವು ತೊಗೋಬೇಕು. ಅದ್ರ ಬಗ್ಗೆ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ನೀವು ಆ ಐಡಿಯಾ ಪ್ರಕಾರ ಹೋಗಿ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಮಾಡಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟೋ ಅದನ್ನು ಮಾಡಿ. ಇನ್ನೇನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ಇಲ್ಲ ನನ್ನ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ನನಗೆ ಮೆಸೇಜ್ ಮಾಡಿದ್ರು ನಾನು ಇಮಿಡಿಯೇಟ್ಲಿ ಅಲ್ಲಿ ನಿಮ್ಮ ಒಂದು ಕ್ವೆಶನ್ಸ್ಗೆ ನಾನು ಸಾಲ್ವ್ ಮಾಡ್ತೀನಿ. ಇನ್ನೇನೇ ಡೌಟ್ಸ್ ಇದ್ದರೂ ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು.